ಹಾಸನದಲ್ಲಿ ರಾತ್ರಿಯಿಡೀ ಹುಚ್ಚೆದ್ದು ಕುಣಿದಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ಆರ್ಸಿಬಿ ಅಭಿಮಾನಿಗಳಿಗೆ ಪೊಲೀಸರು ವಾರ್ನ್ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಪಟಾಕಿ ಸಿಡಿಸ್ತಾ ಇದ್ದವರಿಗೆ ಲಾಠಿ ರುಚಿಯನ್ನು ಕೂಡ ತೋರಿಸಲಾಗಿದೆ. ಲಾಠಿ ಬೀಸಿ ಅಭಿಮಾನಿಗಳನ್ನ ಚದುರಿಸಿದ್ದಾರೆ ಹಾಸನ ಪೊಲೀಸರು. ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮಾಚರಣೆಗೆ ಅಂತ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಅಂದ್ರೆ ಕಪ್ ಗೆದ್ದ ನಂತರ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಸೆಲೆಬ್ರೇಷನ್ ನೆಪದಲ್ಲಿ ಏನು ಕೆಟ್ಟ ಘಟನೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲಾ ಕಡೆ ಕೂಡ ಪೊಲೀಸ್ ಬಿಗಿ ಭದ್ರತೆ ಇತ್ತು. ಬಟ್ ನಿನ್ನೆ ರಾತ್ರಿ ಇಡೀ ಕೂಡ ಆರ್ಸಿಬಿ ಫ್ಯಾನ್ಸ್ ಹುಚ್ಚೆದ್ದು ಕುಂತಿದ್ದಾರೆ. ಬಟ್ ನಡು ರಸ್ತೆಯಲ್ಲಿ ಪಟಾಕಿ ಸಿಡಿಸ್ತಾ ಇದ್ದವರು, ಪಟಾಕಿ ಸಿಡಿಸೋದ್ರಿಂದಾಗಿ ಅಕ್ಕಪಕ್ಕ ಓಡಾಡೋರಿಗೆ ಅಥವಾ ಮನೆಯಲ್ಲಿರೋರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ವಾರ್ನ್ ಮಾಡಿದ್ದಾರೆ ಹಾಸನದ ಪೊಲೀಸರು. ಆರ್ಸಿಬಿ ಗೆಲ್ತಾ ಇದ್ದಂತೆ ಬೆಳಗಾವಿಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಈ ಸಲ ಕಪ್ ನಮ್ದು, ಮುಂದಿನ ಸಲವೂ ನಮ್ದು ಅಂತೇಳಿ ಸಂಭ್ರಮ ಮನೆ ಮಾಡಿದೆ. 18 ವರ್ಷಗಳ ಕನಸು ಸಾಕಾರ ಆಗಿದೆ. ಆರ್ಸಿಬಿ ಗೆಲುವು ಜೀವನದಲ್ಲಿ ಮರೆಯಲಾಗದ ಕ್ಷಣಗಳು. ನಾವು ಜೀವಂತವಾಗಿದ್ದಾಗಲೇ ಆರ್ಸಿಬಿ ಗೆಲ್ತಲ್ಲ ಅನ್ನೋದು ಪ್ರತಿಯೊಬ್ಬರ ಖುಷಿ. ಈ ಸಂಭ್ರಮಾಚರಣೆಯಲ್ಲಿ ಅನೇಕರು ಭಾಗಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿಗಳು ಕೂಡ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಶ್ರೀಧರ್ ಕೋಟಾರಗಸ್ತಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅಭಿಮಾನಿಗಳು, ಸಂಭ್ರಮ ಹೇಗಿದೆ ನೋಡೋಣ. 8 ವರ್ಷಗಳ ಬಹುದಿನ ಕನಸು ನನಸಾಗಿದೆ. ಆರ್ಸಿಬಿ IPL ಟ್ರೋಫಿ ಗೆಲ್ಲುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ಈಡೇರಿಸಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಯುವ ಆರ್ಸಿಬಿ ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಕೇಳೋಣ. ಅಮ್ಮ, ಮ್ಯಾಚ್ ನೋಡಿದ್ರಿ ನಿನ್ನೆ? ನೋಡೇವ್ರಿ ಸರ್. ಹೆಂಗ ಅನಿಸ್ತ್ರಿ ಮ್ಯಾಚ್? ಭಾಳ ಖುಷಿ ಆಯ್ತ್ರಿ. ಫೈನಲಿ ಕಪ್ ವಿನ್ ಆದ್ವು. ಸೊ ಭಾಳ ಖುಷಿ ಆಯ್ತ್ರಿ ಸರ್. ಪ್ರತಿ ವರ್ಷ ಈ ವರ್ಷ ಕಪ್ ನಮ್ದ, ಈ ವರ್ಷ ಕಪ್ ನಮ್ದ ಅಂತ ಹೇಳ್ತಿದ್ದು. ಬಟ್ ಫೈನಲಿ ಈ ಸಲ ಕಪ್ ನಮ್ದು ಅಂತ ಹೇಳ್ಬೋದು. ಸೊ ಭಾಳ ಖುಷಿ ಆಗೈತ್ರಿ ಸರ್. 18 ವರ್ಷದ ಕನ್ಸ್ರಿ, ಎಲ್ಲ ಕನ್ನಡಿಗದ 18 ವರ್ಷದ ಕನ್ಸ್ ನನ್ಸಾಗೈತಿ. ಸೊ ಫುಲ್ ನಿನ್ನೆ ನೈಟ್ ಎಲ್ಲ ಸೆಲೆಬ್ರೇಟ್ ಮಾಡೇವಿ. ಯೆಸ್ಟರ್ಡೇಸ್ ನೈಟ್ ಇಸ್ ಅನ್ಫರ್ಗೆಟಬಲ್ ನೈಟ್ ಅಂತ ಹೇಳ್ಬೋದು. ಅನ್ಫರ್ಗೆಟಬಲ್ ನೈಟ್. ಯಾರೆಲ್ಲ ಇಷ್ಟ ಆದ್ರ ನಿನ್ನೆ? ನಂಗೆ ವಿರಾಟ್ ಕೊಹ್ಲಿ, ಆಬ್ವಿಯಸ್ಲಿ ಕೊಹ್ಲಿ ಫ್ಯಾನ್ಸ್. ಹಾ ಸರ್. ಮ್ಯಾಚ್ ನೋಡಿದ್ರಿ? Hello sir, my name is Mansi. I'm actually CSK fan, but I'm today is very happy. Means now मुझे बहुत बुरा लगता था कि हमारे विराट सर इतने आगे आते थे, लेकिन कब थोड़ा नजदीक होता था लेकिन हार जाते थे. लेकिन आज बहुत खुशी हुई. कल भी हमने बहुत सेलिब्रेट किया हमारे गांव में वगैरह. विराट कोहली जीते, हमारे आरसीबी टीम जीती. फाइनली ಈ ಸಾಲ ಕಪ್ ನಮ್ದು. ಹೇಟರ್ಸ್ ಈಗ ಅವರು ಉರ್ಕೋದವ್ರ ಕೆಲಸ, ಉರ್ಸೋದ್ ನಮ್ ಕೆಲಸ. ಉರ್ಕೊಂತ ಹೋಗ್ರಿ ಅಂತ ಹೇಳ್ತೀವಿ. ಫೈನಲ್ ಕಪ್ ಗೆದ್ದೀವಿ, ಎಷ್ಟು ಖುಷಿ ಆಗ್ತಾ ಇದೆ? ಫುಲ್ ಖುಷಿ ಆಗಿದ್ರಿ ನಮ್ಗಾರ. ನೀನು ಫುಲ್ ಮ್ಯಾಚ್ ನೋಡಿ ಫುಲ್ ಹ್ಯಾಪಿ ಆಗಿದ್ದೇವೆ ನಾವ್ರಿ. 18 ವರ್ಷ ಸೀಸನ್ ಫುಲ್ ಕಂಪ್ಲೀಟ್ ಆದ್ರಿ. ವಿರಾಟ್ ಕೊಹ್ಲಿ ಸೀಸನ್ ಐತ್ರಿ. ಈ ಸಲ ಕಪ್ ಮ್ಯಾಚ್ ಹೊಡೆದ ಬಿಟ್ಟವ್ರಿ ನಾವು. ಮುಂದಿನ ಸಲನು ಕಪ್ ನಮ್ದಾರಿ. ಇದೇ ಸೇಮ್ ಟೈಮ್ ಇದ್ರಿ. ಎಲ್ಲರೂ ಹೇಳ್ತಾ ಇದಾರ ಏನು RCB ಗೆಲ್ಲಂಗಿಲ್ಲ ಅಂತ ಹೇಳ್ತಿದ್ರು, ಪಂಜಾಬ್ ಸ್ಟ್ರಾಂಗ್ ಅಂತ ಹೇಳ್ತಿದ್ರು. ನಿನ್ನೆ ಅದಕ್ಕೆಲ್ಲ ಉತ್ತರ ಸಿಗ್ಬಿಡ್ತಾರೆ ಅಲ್ರಿ. ಮೊನ್ನೆ ಉತ್ತರ ಕೊಟ್ಟವಲ್ರಿ ಅವ್ರಿಗೆ. 95 ಹಾಲ್ ಟಿಕೆಟ್ ಹೋದವ್ರಿ. ಅಂದ್ರೆ ನಿನ್ನೆ ಮ್ಯಾಚ್ ನಮ್ದೇ ಐತ್ರಿ. ಕೊಹ್ಲಿ ಅವರು ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಕ್ರೀಡಾಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಸಂತೋಷ ಆಗುತ್ತೆ. ಯಾಕೆಂದರೆ ಅವರು ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳನ್ನು ಗಮನಿಸಿದರೆ, ಅವರು 18 ವರ್ಷ ಒಂದು ಟೀಮಿಗೆ ಆಡಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡುತ್ತೆ. ಲಾಯಲ್ಟಿ ಅನ್ನೋದು ಒಂದು ಸಂದೇಶವನ್ನು ಅವರು ಇವತ್ತು ಕೊಟ್ಟಿದ್ದಾರೆ.
ಅದರ ಜೊತೆಗೆ ಅವರ ಎಮೋಷನಲ್ ಬಾಂಡೇಜು ನನಗೆ ಬೆಂಗಳೂರು 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 ಅಂತ ಹೇಳಿದ್ರಲ್ಲ, ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಸಂಜೆ ಬಹುಶಃ 4 ಗಂಟೆಗೆ ಅಂತ ಕಾಣಿಸುತ್ತೆ, ನಾವು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏರ್ಪಾಟ್ ಮಾಡ್ತಿದ್ದಾರೆ. ಹೇಗಿರುತ್ತೆ ಸರ್ ಗೊತ್ತಿಲ್ಲ ರೂಪುರೇಷೆಗಳು, ಅದಕ್ಕೆ ಹೊರಟಿದ್ದೆ ನಾನು ಈಗ. ಯಾಕೆಂದರೆ ಪೊಲೀಸ್ ಇದು ಎಲ್ಲ ಅರೇಂಜ್ಮೆಂಟ್ಸು ಅದೆಲ್ಲ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಏನು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮೆಟ್ಟಲ ಮೇಲೆ ಅಂತ ಒಂದು ಸಲಹೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ. ಇನ್ನೂ ಕೆಲವರು ಇಲ್ಲ ಸ್ಟೇಡಿಯಮಲ್ಲೇ ಮಾಡಿದರೆ ಒಳ್ಳೆಯದು ಸೆಕ್ಯೂರಿಟಿ ದೃಷ್ಟಿಯಿಂದ ಅಂತ ಸಲಹೆ ಇದೆ. ಅದೇನು ನಾನು ತೀರ್ಮಾನ ಏನು ಮಾಡ್ತಾರೆ ಅಂತ ನೋಡಬೇಕು. ವಿಜಯ ಯಾತ್ರೆಗೆ ಏನಾದ್ರು ಪರ್ಮಿಟ್ ಮಾಡಿದ್ದೀರಾ ಸರ್? ಅಂದರೆ ಓಪನ್ ಬಸ್ಸಲ್ಲಿ ಅವರಿಗೆ ಹೋಗ್ಲಿಕ್ಕೆ ವಿಧಾನಸೌಧ ಇಲ್ಲಿ ಆದರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆದರೆ ಅಲ್ಲಿಂದ ಸ್ಟೇಡಿಯಂವರೆಗೂ ಓಪನ್ ಇದರಲ್ಲಿ ವೆಹಿಕಲಲ್ಲಿ ಹೋಗೋದು ಅಂತೇನೋ ಹೇಳಿದ್ದಾರೆ. ನನಗೆ ಬೆಳಿಗ್ಗೆ ನಮ್ಮ KSCA ಕಾರ್ಯದರ್ಶಿಗಳು ಬಂದು ನನಗೆ ಭೇಟಿ ಮಾಡಿದರು. ಈ ರೀತಿ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು, ನೀವು ಮತ್ತು ಉಪಮುಖ್ಯಮಂತ್ರಿಗಳು, ನೀವು 3 ಜನ ಬರಬೇಕು ಹಾಗೆ ಅಂತೇಳಿ ಅರೇಂಜ್ಮೆಂಟ್ಸಿಗೆಲ್ಲ ಸ್ವಲ್ಪ ಸಹಕರಿಸಬೇಕು ಅಂತ. ಪ್ರೀ ಮೀಟಿಂಗ್ ಏನಾರು ಇದೆಯಾ ಸರ್? ಅದೇ ಈಗ ನಾನು CM ಹತ್ರ ಹೋಗಿ ಮಾತಾಡಿ ಏನು ಅರೇಂಜ್ಮೆಂಟ್ಸು, ಪೊಲೀಸ್ ವತಿಯಿಂದ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅದಕ್ಕೆಲ್ಲ ಮಾಡೋ ಏರ್ಪಾಟ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.